ಎಚ್ಎಎಲ್ ಮೇಲೆ ಆಂಧ್ರ ಪ್ರದೇಶದ ಕಣ್ಣು ಬಿದ್ದಿದೆ. ಆಂಧ್ರಕ್ಕೆ ಶಿಫ್ಟ್ ಆಗುತ್ತಾ ಕರ್ನಾಟಕದ ಎಚ್ಎಎಲ್ ಅನ್ನುವಂತಹ ಪ್ರಶ್ನೆ ಈಗ ಕಾಡ್ತಾ ಇದೆ. ಮೋದಿ ಜೊತೆಗೆ ಚಂದ್ರಬಾಬು ನಾಯ್ಡು ಮಾತುಕತೆಯನ್ನ ಕೂಡ ನಡೆಸಿದ್ದಾರೆ. ಮೈತ್ರಿ ಬೇರೆ, ಮೈತ್ರಿ ಧರ್ಮ ಪಾಲಿಸೋಕೆ ಕರ್ನಾಟಕಕ್ಕೆ ಆಗುತ್ತಾ ಅನ್ಯಾಯ ಅನ್ನುವಂತಹ ಪ್ರಶ್ನೆಗಳು ಕಾಡ್ತಾ ಇದೆ. ಕರ್ನಾಟಕಕ್ಕೆ ಅನ್ಯಾಯ ಮಾಡುತ್ತಾ ಕೇಂದ್ರ ಸರ್ಕಾರ? ಆಂಧ್ರ ಇಷ್ಟೆಲ್ಲ ಮಾಡ್ತಾ ಇದ್ರು, ಬಿಜೆಪಿ ಸೈಲೆಂಟ್ ಆಗಿದೆ ಯಾಕೆ? ಕೇಂದ್ರದ ಮೇಲೆ ಒತ್ತಡ ಹೇರ್ತಾ ಇರುವಂತಹ ಆಂಧ್ರ ಪ್ರದೇಶದ ಸಿಎಂ ಆಂಧ್ರಕ್ಕೆ ಎಚ್ಎಎಲ್ ಎತ್ಕೊಂಡು ಹೋಗೋಕೆ ಚಂದ್ರಬಾಬು ನಾಯ್ಡು ಪ್ಲಾನ್ಗಳನ್ನ ಕೂಡ ಮಾಡ್ತಾ ಇದ್ದಾರೆ, ಲಾಬಿ ಕೂಡ ಮಾಡ್ತಾ ಇದ್ದಾರೆ ಹೈಕಮಾಂಡ್ ಮಟ್ಟದಲ್ಲಿ. ಕರ್ನಾಟಕದ ಕಾಂಗ್ರೆಸ್ ಸರ್ಕಾರಕ್ಕೆ ಶಾಕ್ ಕೊಡ್ತಾರಾ ಮೋದಿ? ಮೈತ್ರಿ ಮಾಡಿಕೊಂಡಿರುವಂತಹ ನಾಯ್ಡುಗೆ ಗಿಫ್ಟ್ ಕೊಡ್ತಾರಾ ಪ್ರಧಾನಿ ಅನ್ನುವಂತಹ ಪ್ರಶ್ನೆಗಳು ಕೂಡ ಕಾಡ್ತಾ ಇದೆ. ಎಚ್ಎಎಲ್ಗಾಗಿ ನಾನು 10,000 ಎಕರೆ ಕೊಡೋದಕ್ಕೆ ಸಿದ್ಧ ಅಂತ ಹೇಳಿ ಆಂಧ್ರ ಸಿಎಂ ಹೇಳ್ತಾ ಇದ್ದಾರೆ. ಲೇಪಾಕ್ಷಿ ಬಳಿ ಜಾಗ ನಿಗದಿ ಮಾಡಿದ್ದಾರೆ ಆಂಧ್ರ ಪ್ರದೇಶದ ಸಿಎಂ. ಆಂಧ್ರದ ಮಂತ್ರಿಯಿಂದ ರಾಜನಾಥ್ ಸಿಂಗ್ ಅವರನ್ನ ಕೂಡ ಭೇಟಿ ಮಾಡಲಾಗಿದೆ. ಕೇಂದ್ರ ಸಚಿವರು, ನಮ್ಮ ರಾಜ್ಯದ ಸಚಿವರುಗಳು ಕೂಡ ಮಾತಾಡ್ತಾನೆ. ಇವತ್ತು ಚಂದ್ರಬಾಬು ನಾಯ್ಡು ಅವರು ಹಾಗೇನಾದರೂ ಹೇಳಿದರೆ, ಹಾಗೇನಾದರೂ ಇಲ್ಲಿಯ ಎಚ್ಎಎಲ್ನ ಅಲ್ಲಿ ಶಿಫ್ಟ್ ಮಾಡಲಿಕ್ಕೆ ಇವತ್ತೊಂದು ದಿವಸ ಕೆಲವೊಂದು ದಿನ ಶಿಫ್ಟ್ ಮಾಡೋದು ತಪ್ಪಾಗುತ್ತೆ. ನೀವು ಎಚ್ಎಎಲ್ನವರು ನಮ್ಮಲ್ಲಿನೂ ಕೂಡ ಘಟಕ ಹಾಕಿ ಅಂತ ಕೇಳ್ಬೋದು ಹೊರತು, ಇಲ್ಲಿ ಇರುವಂಥ ಎಚ್ಎಎಲ್ ಆಪರೇಷನ್ಸನ್ನು, ಇಲ್ಲಿರುವಂಥ ಘಟಕಗಳನ್ನ ಅಲ್ಲಿ ಸ್ಥಳಾಂತರ ಮಾಡೋದು ಅಂಥೇಳಿ ಏನಾದರೂ ಅವರು ಆ ರೀತಿ ಹೇಳಿದರೆ, ಯಾಕಂದ್ರೆ ಮಾಧ್ಯಮದಲ್ಲಿ ವರದಿಯಾಗಿದೆ, ನನ್ನ ಕಡೆಯೂ ಕೂಡ ಎಲ್ಲ ಕ್ಲಿಪ್ಪಿಂಗ್ಸ್ ಇದ್ದಾವೆ, ಅದನ್ನು ಚರ್ಚೆನ ಮಾಡ್ತಾಯಿದ್ದೀವಿ. ಈಗ ಕೇಂದ್ರ ಸಚಿವರು, ನಮ್ಮ ರಾಜ್ಯದ ಸಚಿವರುಗಳು ಕೂಡ ಮಾತಾಡ್ತಾನೆ. ಇವತ್ತು ಚಂದ್ರಬಾಬು ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನನ್ನ ಕಲೀಗ್ ದುರ್ಗೇಶ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಎಸ್ಏನು ದುರ್ಗೇಶ್, ಯಾವುದೋ ರಾಜ್ಯದ ಸಿಎಂ ಬಂದ್ಬಿಟ್ಟು ಇಲ್ಲಿನ ಎಚ್ಎಎಲ್ ಅನ್ನ ಸ್ಥಳಾಂತರ ಮಾಡಿ ಅಂದ ಮಾತ್ರಕ್ಕೆ ಸ್ಥಳಾಂತರ ಮಾಡೋದು ಅಷ್ಟು ಸುಲಭನಾ? ಬೇಕಿದ್ರೆ ಹೊಸದಾಗಿ ಅವರು ಈ ಒಂದು ಎಚ್ಎಎಲ್ ಅನ್ನ ನಿರ್ಮಾಣ ಮಾಡ್ಕೊಳ್ಳಿ, ಬೇಡ ಅಂತ ಹೇಳಿದ್ಯಾರು ಅಂತ. ಮತ್ತೆ ಯಾಕೆ ನಮ್ಮ ಬಿಜೆಪಿ ನಾಯಕರು ಸುಮ್ಮನಿದ್ದಾರೆ? ಕೇಂದ್ರದಲ್ಲಿ ಇರೋದು ಬಿಜೆಪಿ ಸರ್ಕಾರ ಅಲ್ವಾ, ಯಾಕೆ ಸೈಲೆಂಟ್ ಆಗಿದ್ದಾರೆ ಅಂತ? ಎಸ್ ರಮ್ಯ, ಏನು ಈ ಒಂದು ಐತಿಹಾಸಿಕ ಕಟ್ಟಡ, ಅದರಲ್ಲೂ ಕೂಡ ರಾಜ್ಯದಲ್ಲಿ 50 ವರ್ಷದಿಂದ ಇರುವಂಥ ಎಚ್ಎಎಲ್ ಕಂಪನಿಯ ಒಂದು ಸ್ಥಳಾಂತರ ಆಗತ್ತೆ ಅನ್ನುವಂಥ ಪ್ರಶ್ನೆ ಸಾಕಷ್ಟು ಚರ್ಚೆಗೆ ಗ್ರಾಸವಾಗ್ತಿರುವಂಥದ್ದು. ಚಂದ್ರಬಾಬು ನಾಯ್ಡು ಏನು ಕೇಂದ್ರ ಸರ್ಕಾರದ ಜೊತೆಗೆ ಒಂದು ಮೈತ್ರಿಯನ್ನು ಮಾಡಿಕೊಂಡಿದ್ದಾರೆ, ಮೋದಿಯವರ ಜೊತೆಗೆ ಮೈತ್ರಿ ಸರ್ಕಾರ ಇರೋದ್ರಿಂದ ಅವರಿಗೆ ಭರ್ಜರಿ ಗಿಫ್ಟ್ ಕೊಡೋದಕ್ಕೆ ಮುಂದಾಗ್ತಿದ್ದಾರೆ ಅನ್ನೋಂಥ ಪ್ರಶ್ನೆ ಕೂಡ ಮುಂದಾಗ್ತಿರುವಂಥದ್ದು. ಯಾಕಂದರೆ ಈ ಒಂದು ವಿಚಾರದಲ್ಲಿ ಚಂದ್ರಬಾಬು ನಾಯ್ಡು ಬೆಂಗಳೂರಿನಲ್ಲಿ ಸೌಕರ್ಯದ ಕೊರತೆ ಇದೆ ಅನ್ನುವಂಥ ನೆಪವನ್ನು ಹೇಳ್ಕೊಂಡು ಇವತ್ತು ಎಚ್ಎಎಲ್ನ ಆಂಧ್ರಕ್ಕೆ ಶಿಫ್ಟ್ ಮಾಡಿರುವಂಥ ಒಂದು ಬೇಡಿಕೆಯನ್ನು ಇಟ್ಟಿದ್ದಾರೆ. ಅದರ ಜೊತೆಗೆ ಕರ್ನಾಟಕದ ಬಾರ್ಡರ್ನಲ್ಲಿರುವಂಥ ಲೇಪಾಕ್ಷಿಯಲ್ಲಿ 10,000 ಎಕರೆ ಜಮೀನನ್ನು ಕೊಡೋದಕ್ಕೆ ಕೂಡ ಈಗಾಗಲೇ ಪ್ಲ್ಯಾನನ್ನು ಮಾಡಿಕೊಂಡಿದ್ದಾರೆ ಅನ್ನೋಂಥ ಸುದ್ದಿ ಸಾಕಷ್ಟು ಸದ್ದು ಮಾಡ್ತಾ ಇದೆ. ಎಚ್ಎಎಲ್ ಸಂಸ್ಥೆಯ ಒಂದು ಘಟಕವನ್ನು ನಿರ್ಮಾಣ ಮಾಡೋದಾದರೆ ಅದಕ್ಕೆ ಕರ್ನಾಟಕ ಸರ್ಕಾರ ಕೂಡ ಒಂದು ಒಪ್ಪಿಗೆಯನ್ನು ಕೊಡುತ್ತೆ. ಆದರೆ ಇಲ್ಲಿರುವಂಥ ಸಂಸ್ಥೆಯನ್ನು ಸ್ಥಳಾಂತರ ಮಾಡೋದಕ್ಕೆ ಕರ್ನಾಟಕ ಸರ್ಕಾರದಿಂದ ಸಾಕಷ್ಟು ವಿರೋಧ ವ್ಯಕ್ತವಾಗ್ತಾ ಇದೆ. ಕಾಂಗ್ರೆಸ್ನ ಕೈಗಾರಿಕಾ ಸಚಿವರಾಗಿರುವಂಥ, ರಾಜ್ಯ ಸರ್ಕಾರದಂಥ ಕೈಗಾರಿಕಾ ಸಚಿವರಂಥ ಎಂ.ಬಿ. ಪಾಟೀಲ್ ಅವರು ಚಂದ್ರಬಾಬು ನಾಯ್ಡು ಅವರ ಬೇಡಿಕೆಗೆ ಸಾಕಷ್ಟು ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. ಅದರ ಜೊತೆಗೆ ಕಿಡಿಕಾರುವಂಥ ಕೆಲಸವನ್ನು ಮಾಡಿದ್ದಾರೆ. ಎಚ್ಎಎಲ್ನ ಘಟಕಗಳನ್ನ ಸ್ಥಾಪಿಸೋದ್ರೆ ಅವರ ಬೇಡಿಕೆಗೆ ನಾವು ಬೆಂಬಲಿಸ್ತೀವಿ, ಅದರ ಜೊತೆಗೆ ಅಲ್ಲಿಯೂ ಕೂಡ ಅಭಿವೃದ್ಧಿ ಆಗಲಿ ಅನ್ನೋವಂಥದ್ದು ಆಶಯ ಒಂದು ಕಡೆ. ಆದರೆ ಇಲ್ಲಿರೋ ಸಂಸ್ಥೆ ಸ್ಥಳಾಂತರಕ್ಕೆ ಸಾಕಷ್ಟು ವಿರೋಧ ವ್ಯಕ್ತವಾಗ್ತಾ ಇದೆ. ಇದರ ನಡುವೆ ಬಿಜೆಪಿ ನಾಯಕರು ಏನು ಮಾಡ್ತಿದ್ದಾರೆ? ಕೇಂದ್ರದಲ್ಲಿ ಸಾಕಷ್ಟು ಸಚಿವರು ಕೆಲಸದಲ್ಲಿದ್ದಾರೆ, ರಾಜ್ಯದಿಂದ ಆಯ್ಕೆಯಾಗಿದ್ದಾರೆ, ಆದರೂ ಕೂಡ ಯಾರು ಕೂಡ ಈ ಬಗ್ಗೆ ಒಂದು ಪ್ರತಿಕ್ರಿಯೆ ನೀಡ್ತಾ ಇಲ್ಲ, ಇದಕ್ಕೆ ವಿರೋಧ ವ್ಯಕ್ತಪಡಿಸ್ತಿಲ್ಲ. ಈ ನಿಟ್ಟಿನಲ್ಲಿ ಸಾಕಷ್ಟು ಚರ್ಚೆ ಆಗ್ತಿರುವಂಥದ್ದು. ರಮ್ಯಾ, ರೈಟ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ.